Dear students, we were discussing about that. So organisms and population ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಸೊ ಮೇಜರ್ ಎಬೈಟಿ ಫ್ಯಾಕ್ಟರ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಸೊ ನಾವು ಆಲ್ರೆಡಿ ತಿಳ್ಕೊಂಡಿರೋಕೆ ಸೊ ದೇರ್ ಆರ್ ಏನಾದ್ರು ಎನ್ವಿರಾನ್ಮೆಂಟಲ್ ಕಂಡೀಷನ್ ತಗೊಂಡ್ರೆ ನಾವು ಮೇಜರ್ ಆಗಿ ಬಯೋಟಿಕ್ ಫ್ಯಾಕ್ಟರ್ಸ್ ಮತ್ತೆ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ನಾವು ಸೈಂಟಿಫಿಕ್ ಆಗಿ ಕ್ಯಾಟಗರಿನ ಮಾಡ್ತಾ ಹೋಗ್ತೀವಿ. ಸೊ ಎಬಯೋಟಿಕ್ ಫ್ಯಾಕ್ಟರ್ಸ್ ಬಯೋಟಿಕ್ ಫ್ಯಾಕ್ಟರ್ಸ್ ವಿಷಯ ಬಂದ್ರೆ ವಾಟ್ ಕೈಂಡ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಇದೆ, ಅದರ ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಅಥವಾ ಮೈಕ್ರೋಬ್ಸ್ ಇರ್ಬೋದು, ಪ್ಲಾಂಟ್ಸ್ ಅಲ್ಲಿ ಫರ್ದರ್ ಇದೆ ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್, ಆಲ್ಗೆ, ವಾಟ್ ಎವರ್ ದಟ್ ಅದೆಲ್ಲ ಕೂಡ ಅಷ್ಟೇನೆ ಸೊ ಬಯೋಟಿಕ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿದ್ವಿ. ನಮ್ಮ ಒಂದು ಅನಿಮಲ್ಸ್ ಕ್ಯಾಟಗರಿ ವಿಷಯಕ್ಕೆ ಬಂದ್ರೆ ಕಾರ್ಡಸ್ ಮತ್ತೆ ನಾನ್ ಕಾರ್ಡಸ್, ವರ್ಟಿಬ್ರೇಟ್ಸ್ ಮತ್ತೆ ಇನ್ವರ್ಟಿಬ್ರೇಟ್ಸ್ ಇರ್ತವೆ, ಅಥವಾ ವರ್ಟಿಬ್ರೇಟ್ಸ್ ಅಲ್ಲಿ ಫರ್ದರ್ ಕ್ಲಾಸಿಫಿಕೇಶನ್ ಕ್ಲಾಸಸ್ ಏನಿದೆ, ಸೊ ಆಂಫಿಬಿಯನ್ಸ್, ಫಿಶಸ್, ರೆಪ್ಟೈಲ್ಸ್, ಏವ್ಸ್ ಅಂಡ್ ಮ್ಯಾಮಲ್ಸ್ ಅದೆಲ್ಲ ಕೂಡ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ನಾಟ್ ಓನ್ಲಿ ದಿಸ್ ಕೈಂಡ್ ಆಫ್ ದಿ ಬಟ್ ದಿ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಷ್ಟೇ ಅಲ್ಲ, ಇವನ್ ದಟ್ ಮೈಕ್ರೋಬ್ಸ್ ಏನಿದೆ ಅದು ಕೂಡ ಅಷ್ಟೇ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತಾನೆ ಕನ್ಸಿಡರ್ ಮಾಡಿದ್ವಿ. ಸೊ ಅದೆಲ್ಲ ಬಯೋಟಿಕ್ ಫ್ಯಾಕ್ಟರ್ಸ್ ಆದ್ರೆ ನೆಕ್ಸ್ಟ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಬಂದ್ರೆ ನಾನ್ ಲಿವಿಂಗ್ ಕಂಟೆಂಟ್ ಅಂತ ಹೇಳ್ಬೋದು. ಆರ್ಗನಿಸಮ್ ಅಂತ ನಾವು ಹೇಳಿದಾಗ ನಾನ್ ಲಿವಿಂಗ್ ಥಿಂಗ್ಸ್ ಅಂತಾನೆ ಹೇಳ್ತಾ ಹೋಗೋಣ, ಬಟ್ ಅದನ್ನ ಬಿಟ್ಟು ನಾವು ಬದುಕಲಿಕ್ಕೆ ಆಗಲ್ಲ, ಅದರ ಸಹಾಯದಿಂದನೇ ಅದರ ಡಿಪೆಂಡೆಂಟ್ ಆಗಿ ನಾವು ಬದುಕ್ತೀವಿ ಅಂತ ಹೇಳ್ತಾ ಹೋದ್ರು. ಸೊ ಈ ಒಂದು ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಕನ್ಕ್ಲೂಷನ್ ಅನ್ನ, ಸೊ ವಿ ಆರ್ ಆಲ್ ಮೇಜರ್ ದ ಬಯೋಟಿಕ್ ಫ್ಯಾಕ್ಟರ್, ದ ಸರ್ವೈವಲ್ ಆಫ್ ದಿ ಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ಡಿಪೆಂಡ್ ಆನ್ ದಿ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಎಬಯೋಟಿಕ್ ಫ್ಯಾಕ್ಟರ್ಸ್ ನಥಿಂಗ್ ಬಟ್ ಕಂಡೀಷನ್, ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲೇ ಎಬಯೋಟಿಕ್ ಫ್ಯಾಕ್ಟರ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆ ರೀತಿಯ ಮೇಜರ್ ಒಂದು ಬಯೋಟಿಕ್ ಫ್ಯಾಕ್ಟರ್ ಅಥವಾ ಲಿವಿಂಗ್ ಆರ್ಗನ್ ಬದುಕಬೇಕು ಅಂದ್ರೆ ಯಾವ ರೀತಿಯಾದ ಒಂದು ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂದ್ರೆ ಆಲ್ರೆಡಿ ಡಿಸ್ಕಸ್ ಅಂತ. ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಟ್ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಈ ಒಂದು ಟೆಂಪರೇಚರ್ ನ ವಾಟ್ ಎವರ್ ದಟ್ ಏನೊಂದು ಒಂದೊಂದು ಆಟಿಟ್ಯೂಡ್ ಅಲ್ಲೂ ಕೂಡ ಅಷ್ಟೇ ಒಂದೊಂದು ರೀತಿಯಾದ ವೇರಿಯೇಷನ್ ಆಫ್ ದಿ ಟೆಂಪರೇಚರ್ ಇರುತ್ತೆ. ಸೊ ಈಕ್ವೇಟರ್ ನಿಂದ ಪೋಲಾರ್ ಎಂಡ್ಗೆ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಪೋಲಾರ್ ಎಂಡ್ ಬಂದಂಗೆ ಸಬ್ ಝೀರೋ ಲೆವೆಲ್ ಹೋಗುತ್ತೆ. ಈಕ್ವೇಟರ್ ಅಲ್ಲಿ ಆಲ್ಮೋಸ್ಟ್ ಆಲ್ ಮೋರ್ ದನ್ ಆಲ್ಮೋಸ್ಟ್ ಆಲ್ ಈಕ್ವಲ್ ಟು ದಟ್ ಅಟ್ ಮೋರ್ ದನ್ ದಟ್ 50 ಡಿಗ್ರಿ ಸೆಲ್ಸಿಯಸ್ ವರೆಗೂ ಅಷ್ಟೇ ಇರುತ್ತೆ. ಸೊ ಈಕ್ವೇಟರ್ ಇಂದ ಪೋಲಾರ್ ರೀಜನ್ ಬರ್ತಾ ಒಂದೊಂದು ಆಟಿಟ್ಯೂಡ್ ಅಥವಾ ಒಂದೊಂದು ಲ್ಯಾಂಗಿಟ್ಯೂಡ್ ಇರ್ಬೋದು ಅಥವಾ ವಾಟ್ ಎವರ್ ದಟ್ ಒಂದೊಂದು ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಕಂಡೀಷನ್ಗೆ ಒಂದೊಂದು ರೀತಿಯಾದ ಅನಿಮಲ್ಸ್ ಗಳು ಬದುಕಲಿಕ್ಕೆ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಟೆಂಪರೇಚರ್ ಅಂತ ಒಂದು ಎಬಯೋಟಿಕ್ ಫ್ಯಾಕ್ಟರ್ ಅಷ್ಟೇ. ಸೊ ಒಂದು ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ಅಲ್ಲಿ ಅಥವಾ ಎಕಾಲಜಿನಲ್ಲಿ ಸೊ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಇದೆ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದೇ ರೀತಿಯಾದ ಒಂದು ಸ್ಪೀಶೀಸ್ ಗಳಿದಾವೆ ಅಂದ್ರೆ ಅದಕ್ಕೆ ಮೇಜರ್ ಟೆಂಪರೇಚರ್ ಕೂಡ ಕಾರಣ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ವಾಟರ್ ನ ವಿಷಯಕ್ಕೆ ಬಂದು ಕೂಡ ಅಷ್ಟೇ. ಸೊ ವಾಟ್ ಎವರ್ ದಟ್ ನಮ್ಮ ಒಂದು ಪ್ರಕಾರ ವಿತೌಟ್ ವಾಟರ್ ವಿ ಕಾಂಟ್ ಲಿವಿಂಗ್ ಆರ್ಗನ್ಸ್ ನೀರಿನ ಸಹಾಯದಿಂದಲೇ ಬದುಕಲಿಕ್ಕೆ ಆಗಲ್ಲ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಏನಕ್ಕೆ ಅಂದ್ರೆ ನಮ್ಮ ಒಂದು ಎವಲ್ಯೂಷನ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಸೊ ನಮ್ಮ ಒಂದು ಏನೊಂದು ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕ್ರಿಯೇಟ್ ಆಗಿದೆ ವಾಟರ್ ಸಬ್ಸ್ಟೆನ್ಸಸ್ ಇಂದಾನೆ ನಾವು ಕ್ರಿಯೇಟ್ ಆಗಿದ್ದು ಅಂತ ಹೇಳ್ತೀವಿ. ಅದಕ್ಕೆ ನಾವು ನೀರಿನಲ್ಲಿ ಬದುಕಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ಅಡಾಪ್ಟೇಷನ್ ಕೂಡ ನೋಡ್ತಾ ಹೋಗ್ತೀವಿ. ಕೆಲವೊಂದು ನೀರಿನಲ್ಲಿ ಕಂಪೋಸಿಷನ್ ಬಗ್ಗೆ ತಿಳ್ಕೊಳ್ತಾರೆ, ಸೆಲಿನಿಟಿ, ಕಾನ್ಸಂಟ್ರೇಷನ್ ಆಫ್ ಸೆಲಿನಿಟಿ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಯಾವ್ಯಾವ ನೀರಿನಲ್ಲಿ ಎಷ್ಟು ಪ್ರಮಾಣವಾದ ಒಂದು ಉಪ್ಪಿನಂಶ ಅಥವಾ ಸೆಲಿನಿಟಿ ಕಂಟೆಂಟ್ ಇರುತ್ತೋ ಆ ಒಂದು ನೀರಿಗೆ ಅನುಗುಣವಾಗಿ ಲಿವಿಂಗ್ ಆರ್ಗನಿಸಮ್ಸ್ ಗಳು ಬದುಕಲಿಕ್ಕೆ ಅಥವಾ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಲೈಟ್. ಸೊ ಲೈಟ್ ಅನ್ನೋದು ವಾಟ್ ಎವರ್ ದಟ್ ಮೋರ್ ದನ್ ದಟ್ ಆಫ್ ದಿ ಅನಿಮಲ್ಸ್ ಗಿನ ಪ್ಲಾಂಟ್ಸ್ ಗೆ ತುಂಬಾನೇ ಸಹಾಯಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಇವತ್ತು ಅನಿಮಲ್ಸ್ ಕೂಡ ಇರುತ್ತೆ. ಸೊ ಪ್ಲಾಂಟ್ ವಿಷಯಕ್ಕೆ ಬಂದ್ರೆ ಮೇಜರ್ ಥಿಂಗ್ ಇಸ್ ನಥಿಂಗ್ ಬಟ್ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಫೋಟೋಸಿಂಥಸಿಸ್ ಆಕಾರ ಆಗಬೇಕು ಅಂದ್ರೆ ಮೇಜರ್ ಸೋರ್ಸ್ ಇಸ್ ನಥಿಂಗ್ ಬಟ್ ದಟ್ ಲೈಟ್, ಸನ್ಲೈಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ವಾಟರ್ ಅಪ್ಟೇಕಿಂಗ್ ಇರ್ಬೋದು, ಟ್ರಾನ್ಸ್ಪಿರೇಷನ್ ಇರ್ಬೋದು, ಎಲ್ಲಾ ರೀತಿಯ ಒಂದು ಮೆಟಬಾಲಿಕ್ ಪ್ರೋಸೆಸ್ ಕೂಡ ಅಷ್ಟೇ ಪ್ಲಾಂಟ್ಸ್ ಅಲ್ಲಿ ಲೈಟ್ ನ ಸಹಾಯದಿಂದ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಅನಿಮಲ್ಸ್ ವಿಷಯಕ್ಕೆ ಬಂದ್ರೆ ಕೂಡ ಅಷ್ಟೇ. ಸೊ ನಮ್ಮಲ್ಲಿ ಒಂದು ಮೆಟಾಬಾಲಿಕ್ ಪ್ರೋಸೆಸ್ ಆಗಬೇಕು ಅಂದ್ರೆ ಅಥವಾ ನಾವು ಡಯರ್ನಲ್ ನೇಚರ್ ಇರ್ತೀವಿ. ಯಾಕೆಂದ್ರೆ ವಿ ಆರ್ ಆಕ್ಟಿವ್ ಇನ್ ದಿ ಡೇ ಟೈಮ್ ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ತೀವಿ ಅಂತ ನಾವು ಹೇಳ್ತಾ ಹೋಗೋದು. ಸೊ ನಾಕ್ಟರ್ನಲ್ ಅಂತ ಇರ್ತಕ್ಕಂಥ ಅನಿಮಲ್ಸ್ ಗಳ ಕ್ಯಾಟಗರಿ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಅನಿಮಲ್ಸ್ ವಿಚ್ ಆರ್ ಆಕ್ಟಿವ್ ಇನ್ ದಿ ನೈಟ್ ಟೈಮ್ ಅಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಒಂದು ಆರ್ಗನಿಸಮ್ಸ್ ಒಂದು ಕ್ಯಾಟಗರಿ ನಾಕ್ಟರ್ನಲ್ ಅಂತೀವಿ. ಡೇ ಟೈಮ್ ಅಲ್ಲಿ ಆಕ್ಟಿವ್ ಆಗಿರ್ತದೆ ನಾವು ಡಯರ್ನಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾದ ಒಂದು ಪ್ರೋಸೆಸ್ ಕೂಡ ಅಷ್ಟೇ ನೈಟ್ ಅನ್ನೋದು. ಸೊ ಅನಿಮಲ್ಸ್ ಮೇಲೆ ಅಥವಾ ವಾಟ್ ಎವರ್ ದಟ್ ಪ್ಲಾಂಟ್ ಮೇಲೆ ಎರಡು ರೀತಿಯಾದ ಲಿವಿಂಗ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಬಯೋಟಿಕ್ ಫ್ಯಾಕ್ಟರ್ಸ್ ಮೇಲೆ ಒಂದು ಪ್ರಭಾವನ ಬೀರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಇವನ್ ನಮ್ಮ ಒಂದು ಸ್ಕಿನ್ ಕಲರ್, ಟ್ಯಾನಿಂಗ್ ಕಲರ್ ಏನಿದೆ, ಈ ಒಂದು ಟ್ಯಾನಿಂಗ್ ಕಲರ್ ಇದೆ ಅಂದ್ರೆ ಅದಕ್ಕೂ ಕೂಡ ಅಷ್ಟೇ ಎಷ್ಟು ನಾವು ಬ್ರೈಟ್ ಲೈಟ್ ಎಕ್ಸ್ಪೋಸ್ ಆಗ್ತಿರ್ತೀವೋ ಅಲ್ಲಿವರೆಗೂ ಕೂಡ ಅಷ್ಟೇ ನಮ್ಮ ಒಂದು ಸ್ಕಿನ್ ಕಲರ್ ಟ್ಯಾನಿಂಗ್ ಕಲರ್ ಬರುತ್ತೆ ಅಂತ ನಾವು ಹೇಳ್ತಾ okay. So this is about that kind of major abiotic factors. So today we are going to discussing about that another one abiotic factor, nothing but that soil ಅಂತಕ್ಕಂಥ ಒಂದು abiotic factor ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸಾಯಿಲ್ ಅನ್ನೋದು ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ, ಅದು ಕೂಡ ಒಂದು abiotic factor ನ ಎಸ್ ಇಟ್ ಇಸ್ ಎ ಕೈಂಡ್ ಆಫ್ abiotic factor ಅಂತ ಹೇಳ್ಬೋದು. ಬಿಕಾಸ್ ಆಫ್ ದ ಡಿಸ್ಟೆಂಟ್ ರೆಡ್ ಸಾಯಿಲ್ ಇರ್ಬೋದು ಅಥವಾ ಬ್ರೌನ್ ಸಾಯಿಲ್ ಇರ್ಬೋದು,
ಸೊ ಗ್ರೇ ಸಾಯಿಲ್ ಇರ್ಬೋದು, ಬ್ಲಾಕ್ ಸಾಯಿಲ್ ಇರ್ಬೋದು, ಎಷ್ಟೋ ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ಏನಕ್ಕೆ ಆ ರೀತಿಯಾಗಿದೆ? ಇದಕ್ಕೆ ಆ ರೀತಿಯ ಕಲರೇಷನ್ ಮೇಲೆ ಕೆಳಗೆ ಮಾಡಿರ್ತೀವ, ನಾಟ್ ಲೈಕ್ ದಟ್. ಸೊ ಅದರಲ್ಲೂ ಕೂಡ ಫರ್ದರ್ ಏನಾದ್ರು ಕಾಂಪೌಂಡ್ಸ್ ಮೇಲೆ ಆ ಒಂದು ಕ್ಯಾಟಗರೈಸೇಷನ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಸಾಯಿಲ್ ಅಂತ ಮೇಜರ್ ರೋಲ್ ಅಪ್ಲೈ ಮಾಡುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋದು. ಸೊ ಸಾಯಿಲ್ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ ಅದು ಕ್ಯಾಟಗರಿ ಅಥವಾ ಅದು ಫಾರ್ಮ್ ಅಂತ ಹೇಳ್ತಾವ್ರೆ. ಸೊ ಸಾಯಿಲ್ ಇಸ್ ಎ ನೇಚರ್ ಪ್ರಾಪರ್ಟಿ. ಓಕೆನಾ? In the nature, the properties of the soil is different from the one place to another place ಅಂತ ಹೇಳ್ತಾ ಹೋಗೋದು. Okay, the properties of soil differs from ಪ್ಲೇಸ್ ಟು ಪ್ಲೇಸ್ ಅಂತ ಹೇಳಿ. ಓಕೆ, ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಾಟ್ ಸಾಯಿಲ್ ಒಂದು ಏನೊಂದು ಪ್ರಾಪರ್ಟೀಸ್ ಅನ್ನೋದು ಡಿಫರೆನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಆ ರೀತಿಯ ರೀತಿಯಲ್ಲೇ ನಮ್ಮ ಒಂದು ಸಾಯಿಲ್ ಅಂತ ಫಾರ್ಮ್ ಆಗಿರೋದು ಅಂತ ನಾವು ಹೇಳ್ತೀವಿ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಾಪರ್ಟೀಸ್ ಅನ್ನೋದು ಡಿಫರೆನ್ಸ್ ಅನ್ನ ತೋರಿಸುತ್ತೆ ಅಂತ ನಾವು ಹೇಳ್ತಾ ಆಗ್ಬೋದು. ಓಕೆನಾ? ಸೊ ಏನಕ್ಕೆ ಈ ರೀತಿಯ ಡಿಫರೆನ್ಸ್ ಇರುತ್ತೆ ಅಂತಂದ್ರೆ ಇಟ್ ಈಸ್ ಮೇಜರ್ಲಿ ಡಿಪೆಂಡ್ ಆನ್ ದಿ ಕ್ಲೈಮೇಟ್ ಅಂಡ್ ದ ವೆದರಿಂಗ್ ಪ್ರೋಸೆಸ್. Okay, so why the properties of soil differ from place to place ಅಂತಂದ್ರೆ it majorly depends on the majorly ಇರುತ್ತೆ ಅಲ್ಲಿರ್ತಕ್ಕಂಥ ಒಂದು ಕ್ಲೈಮ್ಯಾಟಿಕ್ ಹವಾಮಾನ ಏನಂದ್ರೆ ಕ್ಲೈಮ್ಯಾಟಿಕ್ ಕಂಡೀಷನ್ ಇರ್ಬೋದು. ಸೊ ಅದೇ ರೀತಿಯಾಗಿ ಒಂದು ವೆದರ್ ಏನಿರುತ್ತೆ ಅದು ಕೂಡ ಅಷ್ಟೇನೆ. ಸೊ ಅವೆರಡು ಕೂಡ ಅಷ್ಟೇನೆ. ಸೊ ಈ ಒಂದು ಸಾಯಿಲ್ ಒಂದೊಂದು ಪ್ಲೇಸ್ ಕೂಡ ಡಿಫರ್ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. So which will be form ಅಂತ ಹೇಳಿದ್ರೆ ಈ ಒಂದು ಸಾಯಿಲ್ ಕಂಪೋಸಿಷನ್ ಬಗ್ಗೆ ನಾವು ತಿಳ್ಕೊಳ್ತಾರೆ. The various characters of the soil composition. ಅಂದ್ರೆ ಸಾಯಿಲ್ ಕಂಪೋಸಿಷನ್ ಎಷ್ಟೋ ರೀತಿಯ ಡಿಫರೆಂಟ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್ಸ್ ನಾವು ಅನಾಲಿಸಿಸ್ ಮಾಡ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ಯಾವ ರೀತಿಯ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಹೇಳಿದ್ರೆ ನಥಿಂಗ್ ಬಟ್ ಆ ಒಂದು ಸಾಯಿಲ್ ಇರ್ತಕ್ಕಂಥ ಗ್ರೈನ್ ಸೈಜ್ ಇರ್ಬೋದು. ಓಕೆ, ಗ್ರೈನ್ ಸೈಜ್ ಇರ್ಬೋದು. ಓಕೆ, ಸೊ ಅದರ ಒಂದು ಮರಳು ನಾಲ್ಕಲ್ಗಳ ಒಂದು ಸೈಜ್ ಅದು ಕೂಡ ಒಂದು ರೀತಿಯಾದ ಒಂದು ಮೇಜರ್ ಪ್ರಾಪರ್ಟಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಪರ್ಕ್ಯುಲೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ ಓಕೆ, ಸೊ ಪರ್ಕ್ಯುಲೇಷನ್ ಇರ್ಬೋದು ಅಥವಾ ಪೋರೋಸಿಟಿ ಇರ್ಬೋದು. ಓಕೆ, ನೆಕ್ಸ್ಟ್ ದಟ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರ್ಬೋದು. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರ್ಬೋದು. ಸೊ ಈ ರೀತಿಯಾಗಿ ಒಂದು ಸಾಯಿಲ್ ಕಾಂಪೋಸಿಷನ್ ಈ ರೀತಿಯಾದ ಎಲ್ಲಾ ರೀತಿಯಾದ ಒಂದು ಪಾಯಿಂಟ್ಸ್ ಕೂಡ ನಾವು ಅನಾಲಿಸಿಸ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಪ್ಯಾರಾಮೀಟರ್ಸ್ ಲೈಕ್ ಸೊ ಯಾವ ರೀತಿಯ ಪ್ಯಾರಾಮೀಟರ್ಸ್ ಅಂದ್ರೆ pH. ಸೊ ಈ ಸಾಯಿಲ್ ಕೂಡ ಒಂದು pH ಲೆವೆಲ್ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಪ್ಯಾರಾಮೀಟರ್ಸ್ ಲೈಕ್ pH ಇರ್ಬೋದು ಅಥವಾ ಮಿನರಲ್ ಕಾಂಪೋಸಿಷನ್ಸ್ ಇರ್ಬೋದು. ಸೊ ಯಾವ ರೀತಿಯಾದ ಒಂದು ಮಿನರಲ್ಗಳು ಆ ಒಂದು ಸಾಯಿಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದೆಲ್ಲದನ್ನು ಕೂಡ ನಾವು ಒಂದು ಸಾಯಿಲ್ ನ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಯಾವ ರೀತಿಯಾದ ಎಲ್ಲಾ ರೀತಿಯಾದ ಒಂದು ಪ್ಯಾರಾಮೀಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಹೋದು. ಸೊ ಒಂದೊಂದು ವೆದರ್ ಕೋಸ್ ಒಂದು ಕ್ಲೈಮೇಟ್ ಅಥವಾ ಒಂದೊಂದು ಪ್ಲೇಸ್ ಕೂಡ ಅಷ್ಟೇ ಇದೆಲ್ಲ ಕೂಡ ಚೇಂಜಸ್ ಇರುತ್ತೆ, ಆಸ್ ಇಟ್ ಇಸ್ ಸೇಮ್ ಇರೋದಿಲ್ಲ. ಇದೆಲ್ಲದರ ಒಂದು ಪಾಯಿಂಟ್ಸ್ ಮೇಲೆ ಗ್ರೈನ್ ಸೈಜ್, ಪರ್ಕ್ಯುಲೇಷನ್, ಪೋರೋಸಿಟಿ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂಡ್ ದ ಪ್ಯಾರಾಮೀಟರ್ಸ್ ಲೈಕ್ pH ಅಂಡ್ ಮಿನರಲ್ ಕಾಂಪೋಸಿಷನ್ ಇರ್ಬೋದು. ಸೊ ಎಲ್ಲಾ ರೀತಿಯ ಪ್ಯಾರಾಮೀಟರ್ಸ್ ನಾವು ಕನ್ಸಿಡರ್ ಮಾಡಿ ಇಟ್ ಈಸ್ ಎ ಕೈಂಡ್ ಆಫ್ ಸಾಯಿಲ್ ಅಂತ ನಾವು ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ. ಸೊ ಇಟ್ ಇಸ್ ಸೆಟ್ ದಟ್ ಕಲರೇಷನ್ ಮೇಲೆ ನಾವು ಜಸ್ಟ್ ನಮ್ಮ ಒಂದು ಐಡೆಂಟಿಫಿಕೇಶನ್ ಅಷ್ಟೇ ನಾವು ಕಲರೇಷನ್ ನಾವು ಹೇಳ್ತಾ ಹೋಗೋದು. ಯಾಕೆ ಗೊತ್ತಾ ಕಲರೇಷನ್ ಇದೆ, ಬ್ಲಾಕ್ ಸಾಯಿಲ್, ರೆಡ್ ಸಾಯಿಲ್ ಇದೆ ಅಂತ ಹೇಳ್ತಾರೆ, ಅಥವಾ ಬ್ರೌನ್ ಸಾಯಿಲ್ ಇದೆ ಅಂತ ಹೇಳ್ತಾರೆ. ಸೊ ಕಲರೇಷನ್ ಇದೆ ಅಂದ್ರೆ coloration is because of this kind of the parameters. ಈ ಒಂದು ಪ್ಯಾರಾಮೀಟರ್ಸ್ ಅದಕ್ಕೆ ಒಂದು ಕಲರ್ ಬಂದಿರುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಕಲರ್ ನ ಬೇಸ್ ಮೇಲೆ ನಾವು ಸಾಯಿಲ್ ನ ಅನಾಲಿಸಿಸ್ ಮಾಡಕ್ಕಾಗಲ್ಲ. ಮೇಜರ್ ಇಸ್ ದಟ್ ಮಿನರಲ್ ಕಾಂಪೋಸಿಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಯಾವ ರೀತಿಯ ಮಿನರಲ್ ಇದೆ ಆ ಒಂದು ಮಿನರಲ್ ಕಂಟೆಂಟ್ ಎಷ್ಟು ಪ್ರಮಾಣವಾಗಿ ಇದೆ ಒಂದು ಸಾಯಿಲ್ ಅಲ್ಲಿ ಮಿನರಲ್ ಅನ್ನೋದ್ರ ಮೇಲೆ ಸಾಯಿಲ್ ನ ನಾವು ಕ್ಯಾಟಗರಿನ ಮಾಡಿದೀವಿ ಅಂತ ನಾವು ಹೇಳ್ತಾ ಹೋಗೋದು. ಈ ಒಂದು ಎಲ್ಲಾ ರೀತಿಯ ಒಂದು ಸಾಯಿಲ್ ಕಾಂಪೋಸಿಷನ್ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರ್ತಕ್ಕಂಥ ವೆಜಿಟೇಷನ್ ಅಥವಾ ವಾಟ್ ಆರ್ ದ ಪ್ಲಾಂಟ್ ವೆಜಿಟೇಷನ್ ಇರ್ಬೋದು ಅಥವಾ ಅನಿಮಲ್ಸ್ ಇರ್ಬೋದು. ಓಕೆ, ಸೊ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಎಲ್ಲದಕ್ಕೂ ನಾವು ವೆಜಿಟೇಷನ್ ಅಂತಾನೆ ಕರೆಕ್ಟಾಗ್ತೀವಿ. ಸೊ ವಾಟ್ ಎವರ್ ದಟ್ ಈ ಎಲ್ಲಾ ರೀತಿಯ ಒಂದು ಪ್ಯಾರಾಮೀಟರ್ಸ್ ಕೂಡ ಅಷ್ಟೇನೆ. ಸೊ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ದಿ ಎಲ್ಲಾ ರೀತಿಯ ಪ್ಯಾರಾಮೀಟರ್ ಕನ್ಸಿಡರ್ ಮಾಡಿ ಹೆಲ್ಪ್ ಫಾರ್ ದಿ ವೆಜಿಟೇಷನ್ ಅಥವಾ ಪ್ರೆಸೆನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಈ ಒಂದು ಪರ್ಟಿಕ್ಯುಲರ್ ಸಾಯಿಲ್ ಅಲ್ಲಿ ಯಾವ ರೀತಿಯಾದ ಪ್ಲಾಂಟ್ಸ್ ಅಥವಾ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಯಾವ ರೀತಿಯಾದ ಅನಿಮಲ್ಸ್ ಗಳು ಸರ್ವೈವ್ ಆಗಲಿಕ್ಕೆ
ಸಾಧ್ಯ ಇದೆ ಅಂತ ಕನ್ಸಿಡರ್ ಮಾಡೋದು ಕೂಡ ಅಷ್ಟೇ ವಾಟ್ ಎವರ್ ಈ ಒಂದು ಪ್ಯಾರಾಮೀಟರ್ಸ್ ಇಂದ ಅಂತ ನಾವು ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ವಾಟ್ ಎವರ್ ದಟ್ ಏನೊಂದು ಬ್ಲಾಕ್ ಸಾಯಿಲ್ ಅಂಶಕ್ಕೆ ಬಂದ್ರೆ ಸೊ ಭತ್ತನ ಜಾಸ್ತಿ ಬೆಳಿತಾರೆ, ಅದ್ರ ಜೊತೆ ಕಬ್ಬನ್ನ ಜಾಸ್ತಿ ಬೆಳಿತಾರೆ ಅಲ್ಲ. ಸೊ ವಾಟ್ ಎವರ್ ದಟ್ ಏನಕ್ಕೆ ಅಂತ ಹೇಳ್ತಾರೆ ಆ ಒಂದು ಪರ್ಟಿಕ್ಯುಲರ್ ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಸೊ ಪರ್ಟಿಕ್ಯುಲರ್ ಒಂದು ಸಾಯಿಲ್ ಕಾಂಪೋನೆಂಟ್ ಅಲ್ಲಿ ಮಿನರಲ್ ಕಾಂಪೋಸಿಷನ್ ಅಲ್ಲಿ ಈ ರೀತಿಯಾದ ಒಂದು ಪ್ಲಾಂಟ್ಸ್ ಅಥವಾ ಬೆಳೆನ ಬೆಳೆಯಲಿಕ್ಕೆ ಸಾಧ್ಯ. ಆ ರೀತಿಯ ಪ್ಲಾಂಟ್ಸ್ ಅಥವಾ ಬೆಳೆಯನ್ನ ಬೆಳೆದ್ರೆ ಹೆಚ್ಚಿನ ಪ್ರಮಾಣವಾದ ಇಳುವರಿ ಅಥವಾ ಅಕ್ಕಿಯಿಂದ ನಮಗೆ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ದಟ್ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ರೀತಿಯ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇದಾವೆ ಅಂತ ಹೇಳ್ತಾರೆ. ಸೊ ವೆಜಿಟೇಷನ್ ಇದೆ ಅಂತ ಹೇಳ್ತಾರೆ. ಆ ಒಂದು ವೆಜಿಟೇಷನ್ ಅನ್ನೋದು ಈ ಒಂದು ಸಾಯಿಲ್ ಇರ್ತಕ್ಕಂಥ ಎಲ್ಲಾ ರೀತಿಯ ಪ್ಯಾರಾಮೀಟರ್ ನ ಕನ್ಸಿಡರ್ ಮಾಡಿ ಈ ಒಂದು ವೆಜಿಟೇಷನ್ ನಾವು ಅನಾಲಿಸಿಸ್ ಮಾಡಬಹುದು ಅಂತ ಹೇಳ್ಬೋದು. ಈ ಒಂದು ಆ ಒಂದು ಕಾಂಪೋಸಿಷನ್ ಇವೆಲ್ಲ ಕಾಂಪೋಸಿಷನ್ ಅನಾಲಿಸಿಸ್ ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ಸಾಯಿಲ್ ಅಲ್ಲಿ ಯಾವ ರೀತಿಯ ಬೆಳೆನ ಬೆಳಿಬಹುದು, ಯಾವ ರೀತಿಯ ಅನಿಮಲ್ಸ್ ಇರುತ್ತೆ ಅಂತ ಕೂಡ ಐಡೆಂಟಿಫಿಕೇಶನ್ ಮಾಡ್ತಾರೆ. ಓಕೆನಾ. ಸೊ ಲೈಕ್ ದಟ್ ಈ ರೀತಿಯಾದ ಒಂದು A/D ಫ್ಯಾಕ್ಟರ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಥವಾ ಪರ್ಟಿಕ್ಯುಲರ್ ವೆದರ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ರೀತಿಯಾದ ವೆಜಿಟೇಷನ್ ಅಥವಾ ಗ್ರೂಪ್ ಆಫ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಇದಾವೆ, ಸ್ಪೀಶೀಸ್ ಗಳು ಇದಾವೆ ಅಂದ್ರೆ ಅದಕ್ಕೆ ಎಲ್ಲಾ ರೀತಿಯ ಪ್ಯಾರಾಮೀಟರ್ಸ್ ಕೂಡ ಕಾರಣ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೌದು. ಸೊ ಲೈಕ್ ದಟ್ ಈ ರೀತಿಯ ಒನ್ ಬೈ ಒನ್ ಅಂತ ತಿಳ್ಕೊಳ್ತಾರೆ ದ ನಂಬರ್ ಆಫ್ ಮಿನರಲ್ಸ್. ಓಕೆ, ಮಿನರಲ್ಸ್ ಇದಕ್ಕೆ ಏನ್ ಸಂಬಂಧ ಹೇಳ್ತಾ ಹೇಳ್ತಾರೆ ದ ಮಿನರಲ್ಸ್. ಓಕೆ, number of or composition of minerals, so it determine the distribution of the microbes. ಸೊ ಎಷ್ಟು ಒಂದು ಮಿನರಲ್ಸ್ ಕಾಂಪೋಸಿಷನ್ ಇದೆ ಒಂದು ಪರ್ಟಿಕ್ಯುಲರ್ ಸಾಯಿಲ್ ಅಲ್ಲಿ ಅನ್ನೋದ್ರ ಮೇಲೆ ಸೊ ಡಿಪೆಂಡೆಂಟ್ ಆಗಿ ಸೊ ಎಷ್ಟು ರೀತಿಯಾದ ಒಂದು ನಂಬರ್ ಆಫ್ ಮಿನರಲ್ಸ್ ಇರುತ್ತೋ ಅದರ ಒಂದು ಡಿಪೆಂಡೆಂಟ್ ಆಗಿ ದ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ಸ್, microbes, and even some selected animals will be analyzed ಅಂತ ಹೇಳ್ತಾ ಹೋಗೋದು. ಸೊ ನಂಬರ್ ಆಫ್ ಮಿನರಲ್ ಕಾಂಪೋಸಿಷನ್ ಪರ್ಟಿಕ್ಯುಲರ್ ಸಾಯಿಲ್ ಅಲ್ಲಿ ಎಷ್ಟು ರೀತಿಯ ಮಿನರಲ್ ಕಾಂಪೋಸಿಷನ್ ಇದೆಯೋ ಅದರ ಒಂದು ಡಿಪೆಂಡೆಂಟ್ ಮೇಲೆ ಸೊ ಎಷ್ಟು ಒಂದು ಪ್ರಮಾಣವಾದ ಪ್ಲಾಂಟ್ಸ್ ಗಳು ಡಿಸ್ಟ್ರಿಬ್ಯೂಟ್ ಆಗಿದೆ, ಮೈಕ್ರೋಬ್ಸ್ ಗಳಿವೆ, ಅನಿಮಲ್ಸ್ ಗಳು ಆ ಒಂದು ಸಾಯಿಲ್ ನ ಮೇಲೆ ಡಿಪೆಂಡೆಂಟ್ ಆಗಿ ಬೆಳೆತಿದ್ವಿ, ಅದೆಲ್ಲದನ್ನು ಕೂಡ ನಾವು ಅನಾಲಿಸಿಸ್ ಮಾಡಬಹುದು ಅಂತ ಹೇಳ್ತಾ ಹೋಗೋದು. ಬೇಸಿಕಲಿ ಇದು ಕೊಡ್ತಾರೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪರ್ಟಿಕ್ಯುಲರ್ ವೆಜಿಟೇಷನ್ ಅಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಸ್ಪೀಶೀಸ್ ಇದಾವೆ ಅಂದ್ರೆ ಮೇಜರ್ ರೀಸನ್ ಇದೆ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಮಿನರಲ್ ಕಾಂಪೋಸಿಷನ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಏನಂದ್ರೆ ಆಸ್ಟ್ರೇಲಿಯಾದಲ್ಲಿ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಗಳನ್ನ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಆ ಒಂದು ಸಾಯಿಲ್ ನೈಟ್ರೋಜನ್ ಕಂಟೆಂಟ್ ಕಮ್ಮಿ ಇರುತ್ತೆ. ಸೊ ಆ ಒಂದು ಸಾಯಿಲ್ ನೈಟ್ರೋಜನ್ ಕಂಟೆಂಟ್ ಕಮ್ಮಿ ಇರೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಗಳಿಗೆ ನೈಟ್ರೋಜನ್ ಕಂಟೆಂಟ್ ಸಿಗೋದಿಲ್ಲ. ಸೊ ಅದಕ್ಕೆ ತನ್ನನ್ನು ತಾನು ಮಾಡಿಫಿಕೇಶನ್ ಮಾಡ್ಕೊಂಡಿದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾದ ಪ್ಲಾಂಟ್ಸ್ ತಂದು ಇಲ್ಲಿ ಬೆಳೆಸಿದ್ರೆ ಅದು ಇನ್ಸೆಕ್ಟಿವರಸ್ ಸಾಯಿಲ್. ಯಾಕಂದ್ರೆ ನಮ್ಮ ಒಂದು ಸೊ ಅಲ್ಲಿರ್ತಕ್ಕಂಥ ಸಾಯಿಲ್ ಕಂಪೇರ್ ಮಾಡಿದ್ರೆ ನೈಟ್ರೋಜನ್ ಕಂಟೆಂಟ್ ಸಾಯಿಲ್ ತುಂಬಾ ಜಾಸ್ತಿ ಇದೆ. ಸೊ ಅದು ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಆಗಿ ಅವಶ್ಯಕತೆ ಮಾರ್ಪಾಡಾಗ್ತಕ್ಕಂಥ ಅದು ಮಾಡಿಫೈ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಆಟ್ ಈಸ್ ಕಾಮನ್ ಪ್ಲಾಂಟ್ ಆಗಿ ಬೆಳಿತಾವೆ. ಓಕೆ, ಸೊ ಈ ರೀತಿಯಾಗಿ ಈ ಒಂದು ಮಿನರಲ್ ಕಾಂಪೋಸಿಷನ್ ಅಥವಾ ಏನೋ ಒಂದು ಸಾಯಿಲ್ ಇರ್ತಕ್ಕಂಥ ಒಂದು ಕಾಂಪೋಸಿಷನ್ ಡಿಪೆಂಡೆಂಟ್ ಆಗಿದೆ ಪರ್ಟಿಕ್ಯುಲರ್ ವೆಜಿಟೇಷನ್ ಅಥವಾ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಒಂದು ಮೈಕ್ರೋಬ್ಸ್ ಕೂಡ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೌದು. ಓಕೆ, ಸೊ ದಿಸ್ ಅಬೌಟ್ ದಟ್ ಏನೊಂದು ಕಾಮನ್ ಥಿಂಗ್ಸ್ ಅಬೌಟ್ ದಟ್ ಸಾಯಿಲ್ ಅಂತ A/D ಫ್ಯಾಕ್ಟರ್ ಅಂತ ನಾವು ಹೇಳ್ತಾ ಹೋಗೋದು. ಯಾವ ರೀತಿ ನಾವು ಬಯೋಟಿ ಫ್ಯಾಕ್ಟರ್ಸ್ A/D ಫ್ಯಾಕ್ಟರ್ ಸಾಯಿಲ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇದರ ನಂತರ ಈ ಒಂದು ಸ್ಟಡಿನ ಈ ಒಂದು ಫೀಲ್ಡ್ ನ ಸ್ಟಡಿ ಮಾಡಲಿಕ್ಕೆ ಸೊ ಒಂದು ವಾಟ್ ಆರ್ ದಟ್ ಏನೊಂದು ನೇಮನ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಬ್ರಾಂಚ್ ಇದೆ. ದೊಡ್ಡ ಬ್ರಾಂಚ್ ಇಸ್ ನಥಿಂಗ್ ಬಟ್ ಟೋಪೋಗ್ರಫಿ ಅಂತ ಕರೀತೀವಿ. ಓಕೆ, ಸೊ ಟೋಪೋಗ್ರಫಿ ಅಂತಕ್ಕಂಥ ಒಂದು ಬಂದಿದೆ ಒಂದು ಮಾರ್ಕ್ಸಿಗೆ ಕಾಮನ್ ಆಗಿ ಕೇಳ್ತಾರೆ ವಾಟ್ ಇಸ್ ಟೋಪೋಗ್ರಫಿ ಅಂತ. ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಎ ಕೈಂಡ್ ಆಫ್ study about that physical nature of the soil. Okay, ಅಥವಾ physical nature of the earth ಅಂತ ಹೇಳಬಹುದು. physical nature ಅಥವಾ physical features. Okay, physical features of earth. Okay, ಒಂದು ಅರ್ಥ ಒಂದು ಫಿಸಿಕಲ್ ಫೀಚರ್ಸ್ ಇದೆ ಅಂತ ಹೇಳ್ತಾ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಅರ್ಥದಲ್ಲಿ ಏನು ಸಮತಟ್ಟಾದ ಪ್ರದೇಶ ಒಂದು ಫ್ಲಾಟ್ ಲ್ಯಾಂಡ್ ಇದೆ. ಓಕೆನಾ, ಸೊ ದೇರ್ ವಿಲ್ ಬಿ ಹಿಲ್ಸ್ ಗಳು ಇರುತ್ತೆ, ಓಕೆ, ವ್ಯಾಲೀಸ್ ಗಳು ಇರುತ್ತೆ, ವ್ಯಾಲೀಸ್. ಸೊ ಅದ್ರ ಜೊತೆಗೆ ಇಟ್ ವಿಲ್ ಬಿ ಹ್ಯಾವಿಂಗ್ ದಿ ಕೈಂಡ್ ಆಫ್ ದಿ ಸ್ಲೋಪ್ಸ್ ಇರುತ್ತೆ, ಸ್ಲೋಪ್ಸ್ ಇರ್ಬೋದು, ಪ್ಲೇನ್ ಏನೊಂದು ಸರ್ಫೇಸ್ ಇರ್ಬೋದು, ಓಕೆ, ಎಕ್ಸೆಟ್ರಾ. ಸೊ ಈ ಎಲ್ಲ ರೀತಿಯ ರಾಕಿ ಸಬ್ಸ್ಟೆನ್ಸಸ್ ಇರ್ಬೋದು,
ಸೊ ಈ ರೀತಿಯಾದ ಒಂದು ಫಿಸಿಕಲ್ ಫೀಚರ್ಸ್ ಆಫ್ ದಿ ಅರ್ತ್ ಬಗ್ಗೆ ಸ್ಟಡಿ ಮಾಡೋದ್ರಿಂದ ವೆದರ್ ದ ಹಿಲ್ಸ್ ಪ್ಲೇನ್ಸ್ ಸ್ಲೋಪ್ಸ್ ಅಥವಾ ರಾಕಿ ನೇಚರ್ ಇರ್ತಕ್ಕಂಥ ಒಂದು ಫಿಸಿಕಲ್ ಏನೊಂದು ಅಪಿಯರೆನ್ಸ್ ಆಫ್ ದಿ ಅರ್ತ್ ಇರುತ್ತೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಂತ ಒಂದು ಬ್ರಾಂಚ್ ನಾವು ಟೋಪೋಗ್ರಫಿ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಸಾಯಿಲ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಕೂಡ ಇದೆ. ಇಟ್ ಈಸ್ ನಥಿಂಗ್ ಬಟ್ ಪೆಡಾಲಜಿ ಅಂತ ಹೇಳ್ತೀವಿ. ಇಟ್ ಈಸ್ ಸೆಡ್ ಟು ಬಿ ಪೆಡಾಲಜಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ meant by ಪೆಡಾಲಜಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸೈಂಟಿಫಿಕ್ ಸ್ಟಡಿ ಆಫ್ ಸಾಯಿಲ್ ಅಂತ ನಾವು ಹೇಳ್ತೀವಿ. scientific study of soil. Okay, soil ಒಂದು scientific study ಏನಿದೆ ನಾವು ಪೆಡಾಲಜಿ ಅಂತ ಕರೀತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ದಟ್ ಸಾಯಿಲ್ ಅಂತಕ್ಕಂಥ ಒಂದು A by T ಫ್ಯಾಕ್ಟರ್ಸ್ ನ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾ ಹೋಗೋದು. ಸೊ ಸಾಯಿಲ್ ನ ಇದೊಂದು ಏನೊಂದು ಕಾನ್ಸೆಪ್ಟ್ ಅಂದ್ರೆ ಸೊ ಈ ಒಂದು ಸಾಯಿಲ್ ನಾವು ಹೇಳಿದಾಗೆ ಸೊ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಸಾಯಿಲ್ಸ್ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಬಟ್ ನಾಟ್ ಓನ್ಲಿ ದ ಡಿಪೆಂಡೆಂಟ್ ಆಫ್ ದಿ ನಾಟ್ ಓನ್ಲಿ ದ ಡಿಪೆಂಡೆಂಟ್ ಆಫ್ ದಿ ಕಲರ್ ಮೇಲೆ ನಾವು ಕ್ಯಾಟಗರಿ ಮಾಡಿಲ್ಲ, ಅದ್ರ ಬದಲು ಮೇಲೆ ಅದರ ಒಂದು ಕಾಂಪೋಸಿಷನ್ ಮೇಲೆ ನಾವು ಕ್ಯಾಟಗರಿ ಸಾಯಿಲ್ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾದ ಕ್ಯಾಟಗರೀಸ್ ಇದೆ ಅಂತ ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋದ್ರೆ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಟ್ ಫಸ್ಟ್ ಒಂದು ಟೈಪ್ ಆಫ್ ಸಾಯಿಲ್ ನಾವು ಸ್ಯಾಂಡಿ ಸಾಯಿಲ್ ಅಂತ ಕರೀತೀವಿ. ಓಕೆ, ಸೊ ಇಟ್ ಈಸ್ said to be sandy soil ಅಂತ ಹೇಳ್ಬೋದು. ಓಕೆ, ಸೊ ವಾಟ್ ಇಸ್ meant by sandy soil? ಇದು ಒಂದು ಟೈಪ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ರೆ a kind of soil which is a kind of different composition. ಈ ಡಿಫರೆಂಟ್ ಕಾಂಪೋಸಿಷನ್ ಅನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿಯ ಒಂದು ಕಾಂಪೋಸಿಷನ್ ಇದೆ ಅಂದ್ರೆ ಈ ಒಂದು ಸಾಯಿಲ್ ನ ನಾವು 100% ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ಅಬೌಟ್ ದಟ್ 80% 85% ಆಫ್ ಸ್ಯಾಂಡ್. ಓಕೆನಾ, ಸೊ ಮರಳಿನ ರೀತಿಯಾದ ಒಂದು ಕಾಂಪೋಸಿಷನ್ ಈ ಒಂದು ಸ್ಯಾಂಡಿ ಸಾಯಿಲ್ ಇರುತ್ತೆ. 85% ಆಫ್ ದಿ ಸ್ಯಾಂಡ್, ಇನ್ ರಿಮೈನಿಂಗ್ 15% ಇಸ್ ನಥಿಂಗ್ ಬಟ್ ಸಿಲ್ಟ್ ಆರ್ ಕ್ಲೇ ಅಂತ ನಾವು ಕರೀತಾ ಹೋಗ್ತೀವಿ. ಅಂಡ್ 15% ಆಫ್ ಸಿಲ್ಟ್ ಆರ್ ಕ್ಲೇ ಅಂತ ಹೇಳ್ಬೋದು. ಓಕೆ, ಸಿಲ್ಟ್ ಅಥವಾ ಏನಂದ್ರೆ ಮಣ್ಣು ಕ್ಲೇ ಅಂತ ಏನ್ ಕರಿತೀವಿ ಆ ರೀತಿಯಾದ ಕಾಂಪೋಸಿಷನ್ ಇದು ಹೊಂದಿರುತ್ತೆ ಅಂತ ಹೇಳ್ಬೋದು. 85% ಅಷ್ಟು ಸ್ಯಾಂಡ್ ಇದೆ, ಸೊ ಇನ್ 15% ಅಷ್ಟು ಸಿಲ್ಟ್ ಅಥವಾ ಕ್ಲೇ ಅನ್ನೋದು ಇರುತ್ತೆ. ಸೊ ಅದನ್ನ ನಾವು ಸ್ಯಾಂಡಿ ಸಾಯಿಲ್ ಅಂತ ಇನ್ನೊಂದು ಎಕ್ಸ್ಪೆರಿಮೆಂಟ್ ನಾವು ಅನಾಲಿಸಿಸ್ ಮಾಡ್ತೀವಿ. ನಮ್ಮ ಒಂದು ಸೆಕೆಂಡರಿ ಸಿಲೆಬಸ್ ಅಲ್ಲಿ ಇದೆ. ಸೊ ಯಾವ ರೀತಿ ಒಂದು ಪರ್ಟಿಕ್ಯುಲರ್ ಸಾಯಿಲ್ ತಗೊಂಡು ಆ ಒಂದು ಟೈಪ್ ಆಫ್ ಸಾಯಿಲ್ ಅನ್ನು ಯಾವ ರೀತಿ ಅನಲೈಸ್ ಮಾಡೋದು ಒಂದು ಎಕ್ಸ್ಪೆರಿಮೆಂಟ್ ಇದೆ. ಪ್ರಾಕ್ಟಿಕಲ್ಸ್ ಇನ್ ಡೀಟೇಲ್ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸ್ಯಾಂಡಿ ಸಾಯಿಲ್ ನ ವಿಷಯಕ್ಕೆ ಬಂದ್ರೆ 85% ಅಷ್ಟು ಸ್ಯಾಂಡ್ ಕಂಟೆಂಟ್ ಇರುತ್ತೆ ಮತ್ತೆ ಇನ್ ರಿಮೈನಿಂಗ್ 15% ಅಷ್ಟು ಸಿಲ್ಟ್ ಅಥವಾ ಕ್ಲೇ ಅಂತಕ್ಕಂಥ ಒಂದು ಕಂಟೆಂಟ್ ಇರುತ್ತೆ ಅಂತ ಹೇಳ್ಬೋದು. ನಾವು ಸ್ಯಾಂಡಿ ಸಾಯಿಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಸ್ಯಾಂಡಿ ಸಾಯಿಲ್ ನ ಒಂದು ಕಂಡೀಷನ್ ಮತ್ತು ಪ್ಯಾರಾಮೀಟರ್ಸ್ ನ ಬಗ್ಗೆ ಯಾವ ರೀತಿಯಾದ ಒಂದು ಪ್ರೋಸೆಸ್ ಇರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಹ್ಯಾವಿಂಗ್ ದಿ ಹೈಯೆಸ್ಟ್ ಪೋರೋಸಿಟಿ. ಓಕೆ, it is having the highest porosity ಅಂತ ಹೇಳ್ತೀವಿ. ಸೊ ಹೆಚ್ಚಿನ ಪ್ರಮಾಣ ಒಂದು ಪೋರೋಸಿಟಿ ಇರುತ್ತೆ. ಸೊ ಪೋರೋಸಿಟಿ ಜಾಸ್ತಿ ಇದೆ ಅಂದ್ರೆ ಇಟ್ ಕ್ಯಾನ್ ಹೋಲ್ಡ್ ದಿ ವಾಟರ್. ಓಕೆನಾ, ಸೊ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಕ್ಯಾನ್ ಹೋಲ್ಡ್ ದ ವಾಟರ್ is to or minerals. ಓಕೆ, ಸೊ ಮಿನರಲ್ಸ್ ನೇ ಆಗಲಿ ಅಥವಾ ನೀರನ್ನೇ ಆಗಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳುವಂತ ಒಂದು ಕೆಪಾಸಿಟಿ ಇರೋದಿಲ್ಲ. ಯಾಕಂದ್ರೆ ಸ್ಯಾಂಡ್ ಪರ್ಸೆಂಟೇಜ್ 75% ಇರೋದ್ರಿಂದ ಪೋರೋಸಿಟಿ ಅನ್ನೋದು ಅಥವಾ ಗ್ಯಾಪ್ ಅನ್ನೋದು ಜಾಸ್ತಿ ಆಗುತ್ತೆ. ಎಷ್ಟೇ ನೀರು ಹಾಕಿದ್ರು ಕೂಡ ಇದು ಮೂವ್ಮೆಂಟ್ ನ ಒಳಗಡೆ ಇರುತ್ತೆ. ಸೊ ಅದು ಒಂದು ತನ್ನ ಒಂದು ಲೇಯರ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಳ್ಳುವಂತ ಕೆಪಾಸಿಟಿ ಇರಲ್ಲ. ಸೊ ಕಾರಣ ಗೊತ್ತಿದೆ. ಸೊ ಮರಳಿಗೆ ನೀವು ಎಷ್ಟೇ ನೀರು ಹಾಕಿದ್ರು ಕೂಡ ಅದು ನೀರು ಅಲ್ಲಿ ಮೇಲ್ಗಡೆ ನಿಂತ್ಕೊಳ್ಳೋದಿಲ್ಲ, ಒಳಗೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ನಾವು ಅದನ್ನು ನಾವು ಪೋರೋಸಿಟಿ ಅಂತ ಹೇಳೋದು. ಪೋರ್ಸ್ ಇರುತ್ತೆ, ಸ್ಮಾಲ್ ಪೋರ್ಸ್ ಇರುತ್ತೆ. ಸೊ ಹೈಯೆಸ್ಟ್ ಪೋರೋಸಿಟಿ ಇದೆ ಅಂದ್ರೆ ವಾಟರ್ ಕೆಪಾಸಿಟಿ ಇರೋದ್ರಿಂದ ನೀಟಾಗಿ ಒಳಗಡೆ ನೀರು ತಿಳಿದು ಹೋಗ್ತಾ ಇದೆ. ಸೊ ಅದನ್ನ ನಾವು ಸ್ಯಾಂಡಿ ಸಾಯಿಲ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದ ಒಂದು ಪೋರೋಸಿಟಿ ಜಾಸ್ತಿ ಇದೆ, ವಾಟರ್ ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಒಂದು ಕೆಪಾಸಿಟಿ ಇಲ್ದಲೇ ಇರೋದ್ರಿಂದ ವಾಟ್ ದಟ್ ಇಟ್ ಈಸ್ ಅನ್ಫಿಟ್ ಫಾರ್ ದಿ ಪ್ಲಾಂಟ್ ಗ್ರೋತ್. unfit for plant growth ಅಂತ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಗಿಡಗಳನ್ನ ಬೆಳೆಸಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸೆಪ್ಟ್ ಝೀರೋಫೈಟ್ಸ್ ಅಂತಕ್ಕಂಥ ಒಂದು ರೀತಿಯಾದ ಒಂದು ಪ್ಲಾಂಟ್ಸ್ ಗಳ ಒಂದು ಕ್ಯಾಟಗರಿ ನಾವು ನೋಡ್ತಾ ಹೋಗ್ತೀವಿ. ಎಕ್ಸೆಪ್ಟ್ ಝೀರೋಫೈಟಿಕ್ ಪ್ಲಾಂಟ್, ಎಕ್ಸೆಪ್ಟ್ ಝೀರೋಫೈಟ್ ಅಂತ ಹೇಳ್ಬೋದು.
ಸೊ ಝೀರೋಫೈಟ್ಸ್ ಪ್ಲಾಂಟ್ ಮಾತ್ರ ಇಲ್ಲಿ ಬೆಳವಣಿಗೆ ತೋರಿಸುತ್ತೆ. ಸೊ ಇನ್ನ ಯಾವುದೇ ರೀತಿಯಾದ ಪ್ಲಾಂಟ್ಸ್ ಕೂಡ ಅದರಲ್ಲಿ ಬೆಳವಣಿಗೆ ತೋರಿಸುತ್ತೆ ಇರಬಹುದು. ಇಟ್ ಕ್ಯಾನ್ ಸರ್ವ್. ಓಕೆ, ಸೊ ಈ ರೀತಿಯಾದ ಒಂದು ಝೀರೋಫೈಟಿಕ್ ಪ್ಲಾಂಟ್ಗಳು ಈಸಿಯಾಗಿ ಸರ್ವೈವ್ ಆಗುತ್ತೆ ಅಂತ ನಾವು ಹೇಳ್ಬಹುದು. ಸೊ ಈ ಒಂದು ಸ್ಯಾಂಡಿ ಸಾಯಿಲ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಮತ್ತೊಂದು ಸಾಯಿಲ್ ಒಂದು ಕಾಂಪೋಸಿಷನ್ ವಿಷಯಕ್ಕೆ ಬಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಇಟ್ ಈಸ್ ಸೆಡ್ ವಿತ್ ಕ್ಲೇ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಕ್ಲೇ ಸಾಯಿಲ್ ಅಂತ ನಾವು ತಿಳ್ಕೊಳ್ಳೋಣ. ಸೊ ಕ್ಲೇ ಸಾಯಿಲ್ ಬಗ್ಗೆ ನಾವು ತಿಳ್ಕೊಳ್ತಾವ್ರೆ. ಸೊ ಹೌ ಟು ಬಿ ಕಾಂಪೋಸಿಷನ್ ಅಂತ ಹೇಳ್ತಾವ್ರೆ. ಸೊ ಆಸ್ ಇಟ್ ಈಸ್ a formed of the 50% of the sand and 50% of the silt ಅಥವಾ clay ಅಂತ ನಾವು ಹೇಳ್ಬೋದು. ಓಕೆ, ಸೊ 50% of clay will be there. Okay, and 50% of silt ಅಥವಾ sand content ಇದರಲ್ಲಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. Okay, so it includes 50% of the clay and 50% of the silt ಅಥವಾ ವಾಟ್ ಆಫ್ ದ ಸ್ಯಾಂಡ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಕಾಂಪೋಸಿಷನ್ ಇದೆ. ಸೊ ಎರಡು ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗೋದ್ರಿಂದ ಇಟ್ ಈಸ್ ಹ್ಯಾವಿಂಗ್ ದಿ 5 4 ಸ್ಪೇಸ್. ಓಕೆ, ಸೊ ಪೋರಸಿಟಿ ಅನ್ನೋದು ಜಾಸ್ತಿ ಇರೋದ್ರಿಂದ 5 4 ಸ್ಪೇಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. 5 4 ಸ್ಪೇಸ್ ಇರುತ್ತೆ. ಸೊ ಅದ್ರ ಜೊತೆಗೇನೆ ಸೊ ಫರ್ದರ್ ವಾಟ್ ಆಫ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಅಷ್ಟೇನೆ ಹೈಯರ್ ಲೆವೆಲ್ ಅಲ್ಲಿ ಇರುತ್ತೆ. ಹೈಯರ್ ಲೆವೆಲ್ ಆಫ್ ವಾಟರ್ holding capacity. Okay, water holding capacity ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ಸೊ ವಾಟರ್ ಹೋಲ್ಡ್ ಆಗುತ್ತೆ ಅಂದ್ರೆ ಆಸ್ ದಿಸ್ ಮಿನರಲ್ ಕೂಡ ಅಷ್ಟೇ ಹೋಲ್ಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅಥವಾ ಮಿನರಲ್ ಕಂಟೆಂಟ್ ಎನ್ರಿಚ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಟ್ ಒಂದು ಪ್ರೋಸೆಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಇಲ್ಲೂ ಕೂಡ ಒಂದು ಪಾಯಿಂಟ್ ಆಗಿದೆ. ಸೊ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಒಂದು ಲೆವೆಲ್ ಅಲ್ಲಿ ಮಾತ್ರ ಇರಬೇಕು. ಹೆಚ್ಚಿನ ಪ್ರಮಾಣದ ವಾಟರ್ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಇದೆ ಅಂದ್ರೆ ಇಟ್ ಈಸ್ ವೆರಿ ವಾಟ್ ಆಫ್ ದ ಕ್ರಿಟಿಕಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಆಫ್ ದಟ್ ಏನು ವಾಟರ್ ಅನ್ನೋದು ಹೆಚ್ಚಿನ ಪ್ರಮಾಣ ಕೂಡ ಹೋಲ್ಡ್ ಆಗಿ ನಿಂತ್ಕೋಬಾರ್ದು, ಕಮ್ಮಿ ಕೂಡ ಆಗಬಾರ್ದು. ಸೊ ವಾಟ್ ಆಫ್ ದಟ್ ಏನಾದ್ರು ವಾಟರ್ ಏನಾದ್ರು ಹೆಚ್ಚಿನ ಪ್ರಮಾಣ ಹೋಲ್ಡ್ ಆಗಿ ನಿಂತ್ಕೊಂತು ಅಂದ್ರೆ ಆ ಒಂದು ನೀರಿನ ಯಾವಾಗಲೂ ಕೂಡ ನೀರು ಇರಬಾರ್ದು. ಆ ಒಂದು ಪ್ಲಾಂಟಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ನೀರಿನ ವಾಟರ್ ಕಂಟೆಂಟ್ ನ ಪ್ರೊವೈಡ್ ಮಾಡ್ತಾ ಹೋಗ್ಬೇಕು. ಸೊ ಹೈಯೆಸ್ಟ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರೋದ್ರಿಂದ ಮಿನರಲ್ ಅಂತಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಮಿನರಲ್ ನಾವು ಕನ್ಸಿಡರ್ ಮಾಡೋದೇ ಬೇಡ. ಒಂದು ಔಟ್ ಮಾಡೋದು ಮಿನರಲ್ ಜಾಸ್ತಿ ಇದ್ರೆ ಪ್ಲಾಂಟ್ ಆಗಬೇಕು ಅಂತ ಅಥವಾ ಸೊ ವಾಟ್ ಆಫ್ ದಟ್ ನಾವೇನಿಗೆ ಅಮೃತ ವಿಷಮ್ ಅಂತ ನಾವೇನ್ ಕೇಳ್ತೀವಿ. ಹೆಚ್ಚಿನ ಪ್ರಮಾಣ ನಾವು ಜಾಸ್ತಿ ಸಿಕ್ಕಾವ್ರೆ ಅದೇ ನಮ್ಗೆ ಆರಾಮ್ಫುಲ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಹೈಯೆಸ್ಟ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರೋದ್ರಿಂದ ಸೊ ಇಟ್ ಈಸ್ ಆಲ್ಸೋ ಅನ್ಫಿಟ್ ಫಾರ್ ಪ್ಲಾಂಟ್. ಓಕೆ, ಅನ್ಫಿಟ್ ಫಾರ್ ಪ್ಲಾಂಟ್ ಗ್ರೋತ್. ಓಕೆನಾ, ಜಾಸ್ತಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದ್ರೆ ಅದು ಕೂಡ ಅಷ್ಟೇ ಪ್ಲಾಂಟ್ ಗ್ರೋತ್ ಗೆ ಅನ್ಫಿಟ್ ನ ತೋರಿಸುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಕಮ್ಮಿ ಕೂಡ ಇರಬಾರ್ದು, ಜಾಸ್ತಿ ಕೂಡ ಇರಬಾರ್ದು. ಓಕೆನಾ, ಸೊ ಮಾಡರೇಟ್ ಆಗಿ ಇರಬೇಕು. ಸೊ ಜಾಸ್ತಿ ವಾಟರ್ ಹೋಲ್ಡ್ ಆಗಿ ಕೊಟ್ಟರೆ ಒಂದು ಇರ್ತಕ್ಕಂಥ ಜಾಗದಲ್ಲಿ ಪ್ಲಾಂಟ್ ಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆ ರೀತಿಯ ನೇಚರ್ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದೆ ಥರ್ಡ್ ಒನ್. ಸೊ ಯಾವ ರೀತಿಯ ಒಂದು ಸಾಯಿಲ್ ಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಥರ್ಡ್ ಒಂದು ಸಾಯಿಲ್ ಒಂದು ಟೈಪ್ ನಾವು ತಿಳ್ಕೊಳ್ತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ವಿ ಕ್ಯಾನ್ ಸೆಡ್ ದಟ್ ಲೋಮಿ ಸಾಯಿಲ್ ಅಂತ ಕರೀತಾರೆ. ಓಕೆ, ಇಟ್ ಈಸ್ ಸೆಡ್ ಲೋಮಿ ಸಾಯಿಲ್ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ಸ್ ದ ಕಂಪೋಸಿಷನ್ ಆಫ್ ವಾಟ್ ಆರ್ ನೇಚರ್ ಆಫ್ ಲೋಮಿ ಸಾಯಿಲ್ ಅಂತ ಹೇಳ್ತಾರೆ. ಸೊ it includes that 70% of sand plus remaining 30% of silt or clay. Okay, 70% ಅಷ್ಟು ಸಾಯಿಲ್ ಇದೆ. ಸೊ 30% ಅಷ್ಟು ಸಿಲ್ಟ್ ಅಥವಾ ಕ್ಲೇ ಅಂತಕ್ಕಂಥ ಒಂದು ಕಾಂಪೋಸಿಷನ್ ಇದೆ ಅಂತ ನಾವು ಹೇಳ್ತಾ ಹೋದ್ರು. ಸೊ ಈ ರೀತಿಯಾದ ಒಂದು ಸಿಲ್ಟ್ ಅಥವಾ ಕ್ಲೇ ಅಂತಕ್ಕಂಥ ಕಾಂಪೋಸಿಷನ್ 70% 70:3 ರೇಷಿಯೋ ಇರೋದ್ರಿಂದ ಸೊ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರೋದಿಲ್ಲ, ಕಮ್ಮಿ ಇರೋದಿಲ್ಲ, ಮಾಡರೇಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಮಿನರಲ್ ಕಂಟೆಂಟ್ ಕೂಡ ಅಷ್ಟೇ ಹೆಚ್ಚಿನ ಪ್ರಮಾಣವಾಗಿ ಇರುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಇಟ್ ಈಸ್ ಎ ಬೆಟರ್ ಫಾರ್ ಐಡಿಯಲ್ ಸಾಯಿಲ್ ಫಾರ್ ಪ್ಲಾಂಟ್ ಗ್ರೋತ್ ಅಂತ ನಾವು ಹೇಳ್ಬೋದು. ಓಕೆ, ಐಡಿಯಲ್ ಸಾಯಿಲ್ ಫಾರ್ ಪ್ಲಾಂಟ್ ಗ್ರೋತ್. ಒಂದು ಗಿಡ ಏನೊಂದು ನೀಟಾಗಿ ಬೆಳೆಯಲಿಕ್ಕೆ ಸೊ ವಾಟ್ ಆಫ್ ದಟ್ ಇದೊಂದು ಐಡಿಯಲ್ ಸಾಯಿಲ್ ಅಂತ ಹೇಳ್ತೀವಿ. ಯಾಕೆಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ವಾಟ್ ಆಫ್ ದಟ್ ಇಸ್ ದಟ್ ಮಾಡರೇಟ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ
moderate water holding ಕೆಪಾಸಿಟಿ, ಮಾಡರೇಟ್ ಆಗಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಸೊ ಅದ್ರ ಜೊತೆಗೆ ಮಿನರಲ್ಸ್ ಕೂಡ ಅಷ್ಟೇನೆ. ಸೊ ವಾಟರ್ ಡೈನ ಪ್ರಮಾಣ ಇರೋದಿಲ್ಲ, ಮಿನರಲ್ಸ್ ಕಂಟೆಂಟ್ ಕೂಡ ಅಷ್ಟೇನೆ ಮಾಡರೇಟ್ ಲೆವೆಲ್ ಅಲ್ಲೇ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಮಾಡರೇಟ್ ಲೆವೆಲ್ ಅಲ್ಲಿ ಎಲ್ಲದನ್ನು ಮೇಂಟೈನ್ ಮಾಡೋದ್ರಿಂದ ಇಟ್ ಈಸ್ ಎ ಕೈಂಡ್ ಆಫ್ ದಿ ಸಫಿಶಿಯಂಟ್ ಸಾಯಿಲ್ ಅಂತ ಹೇಳ್ಬೋದು. ಅಥವಾ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಒಂದು ಪ್ಲಾಂಟ್ ಗ್ರೋತಿಗೆ ಎಷ್ಟು ಬೇಕೋ ಅಥವಾ ಅಷ್ಟು ಪ್ರಮಾಣದ ಒಂದು ಸಫಿಶಿಯಂಟ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಕೂಡ ಇದು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಇಟ್ ಇನ್ಕ್ಲೂಡ್ಸ್ ಸಫಿಶಿಯಂಟ್ ಅಮೌಂಟ್ ಆಫ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ವಾಟ್ ಟೈಪ್ಸ್ ಆಫ್ ಸಾಯಿಲ್ ನಾವು ನೋಡ್ತಾ ಅಂತ ಹೇಳ್ಬೋದು. ಸ್ಯಾಂಡ್ ಸಾಯಿಲ್, ಕ್ಲೇ ಸಾಯಿಲ್ ಅಂಡ್ ಲೋಮಿ ಸಾಯಿಲ್ ಅಂತ ನಾವು ಹೇಳ್ಬೋದು. ಸೊ ಎಲ್ಲಾ ರೀತಿಯಾದ ಒಂದು ರೀತಿಯ ಲೋಮಿ ಸಾಯಿಲ್ ಇಸ್ ಬೆಟರ್ ಫಾರ್ ದಿ ಪ್ಲಾಂಟ್ ಒಂದು ಗ್ರೋತ್ ಅಥವಾ ಪ್ಲಾಂಟ್ ಸರ್ವೈವ್, ಲೋಮಿ ಸಾಯಿಲ್ ಬೆಟರ್ ಕಂಟೆಂಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ.